ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ 2022ರಲ್ಲಿ ಬಿಡುಗಡೆಯಾಗಿದ್ದ ಗುನೆಗಾರ್ ಎಂಬ ಹಿಂದಿ ಭಾಷೆಯ ಮಿಸ್ಟರಿ ಹಾಗೂ ಕ್ರೈಮ್ ಥ್ರಿಲ್ಲರ್ ಚಿತ್ರ. ಈ ಮೂವಿಯ ಕಾನ್ಸೆಪ್ಟ್ ಏನಂದ್ರೆ, ಒಂದು ದಿನ ರಾತ್ರಿ ಫೇಮಸ್ ಜರ್ನಲಿಸ್ಟ್ ಆಗಿರುವ ಗೀತಾಗೆ ಒಬ್ಬ ವ್ಯಕ್ತಿ ಕಾಲ್ ಮಾಡ್ತಾನೆ. ಮೇಡಮ್, ನನ್ನ ಬಳಿ ಒಂದು ಸೆನ್ಸೇಷನಲ್ ಮರ್ಡರ್ ಸ್ಟೋರಿ ಇದೆ, ಆ ಸ್ಟೋರಿ ನಿಮ್ಗೆ ಬೇಕು ಅಂದ್ರೆ ತಕ್ಷಣ ನನ್ನ ಮನೆಗೆ ಬನ್ನಿ ಅಂತ ಇನ್ವೈಟ್ ಮಾಡ್ತಾನೆ. ಮೊದಲಿಗೆ ಈತ ಯಾರೋ ಮೋಸ್ಟ್ಲಿ ತನಗೆ ಫ್ರಾಂಕ್ ಮಾಡ್ತಿರ್ಬೋದು ಅಂದುಕೊಂಡ ಗೀತಾ ಕೊನೆಗೂ ಆತ ಹೇಳಿದ ಅಡ್ರೆಸ್ಗೆ ಹೋಗ್ತಾಳೆ. ಸ್ನೇಹಿತರೆ, ಗೀತಾ ಆ ವ್ಯಕ್ತಿಯ ಮನೆಗೆ ಹೋದ ನಂತರ ರಿವೀಲ್ ಆಗುವ ಟ್ವಿಸ್ಟ್ ಗಳನ್ನ ನೀವು ಗೆಸ್ ಕೂಡ ಮಾಡಿರೋದಿಲ್ಲ. ಯಾಕಂದ್ರೆ ಆ ವ್ಯಕ್ತಿ ಗೀತಾ ಎಕ್ಸ್ಪೆಕ್ಟ್ ಕೂಡ ಮಾಡಿರದ ಒಂದು ಶಾಕಿಂಗ್ ಮರ್ಡರ್ ಮಿಸ್ಟರಿಯನ್ನ ರಿವೀಲ್ ಮಾಡ್ತಾನೆ. ಸೊ ಚಿತ್ರದಲ್ಲಿ ಮುಂದೇನಾಯ್ತು? ಅಷ್ಟಕ್ಕೂ ಗೀತಾಗೆ ಕಾಲ್ ಮಾಡಿದ ಆ ವ್ಯಕ್ತಿ ಯಾರು? ಗೀತಾ ಆ ವ್ಯಕ್ತಿಯ ಮನೆಗೆ ಹೋದಾಗ ರಿವೀಲ್ ಆಗುವ ಮರ್ಡರ್ ಮಿಸ್ಟರಿ ಆದ್ರೂ ಯಾರದ್ದು? ಹಾಗೂ ಚಿತ್ರ ಮುಂದುವರಿತಾ ಹೋದ ಹಾಗೆ ರಿವೀಲ್ ಆಗುವ ಒಂದೊಂದೇ ಟ್ವಿಸ್ಟ್ ಗಳಾದ್ರೂ ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಿತ್ರದ ಮೊದಲ ಸೀನ್ನಲ್ಲಿ ರಾತ್ರಿ ಹೊತ್ತು ರಾಜೇಶ್ ಎಂಬ ಒಬ್ಬ ವ್ಯಕ್ತಿಯನ್ನ ನೋಡ್ತೀವಿ. ಈಗ ರಾಜೇಶ್ ಗೀತಾ ಎಂಬ ಒಬ್ಬಳು ಫೇಮಸ್ ಕ್ರೈಮ್ ಜರ್ನಲಿಸ್ಟ್ ಗೆ ಕಾಲ್ ಮಾಡ್ತಾನೆ. ಮೇಡಮ್, ನನ್ನ ಬಳಿ ನಿಮ್ಗೋಸ್ಕರ ಒಂದು ಸೆನ್ಸೇಷನಲ್ ಮರ್ಡರ್ ಸ್ಟೋರಿ ಇದೆ, ಆ ಸ್ಟೋರಿಯನ್ನ ನೀವು ಪಬ್ಲಿಷ್ ಮಾಡಿದ್ರೆ ತುಂಬಾನೇ ಫೇಮಸ್ ಆಗ್ತೀರಾ ಅಂತ ಹೇಳ್ತಾನೆ. ಅದಕ್ಕೆ ಗೀತಾ, ಅಷ್ಟಕ್ಕೂ ನೀವು ಯಾರು ಅಂತಾನೆ ನನಗೆ ಗೊತ್ತಿಲ್ಲ, ಒಂದು ವೇಳೆ ಟೈಮ್ ಪಾಸ್ ಮಾಡೋದಕ್ಕೆ ನನಗೆ ಕಾಲ್ ಮಾಡಿದ್ರೆ ಫೋನ್ ಅನ್ನ ಕಟ್ ಮಾಡಿ, ಯಾಕಂದ್ರೆ ನಾನು ತುಂಬಾನೇ ಬಿಸಿ ಇದ್ದೀನಿ ಅಂತ ಹೇಳ್ತಾಳೆ. ಆದ್ರೆ ಆ ರಾಜೇಶ್ ಮಾತ್ರ ತನ್ನ ಬಗ್ಗೆ ಪರಿಚಯ ಮಾಡಿಕೊಂಡು ತನ್ನ ಬಳಿ ಸ್ಟೋರಿ ಇರೋದು ನಿಜ ಅಂತ ಕನ್ವಿನ್ಸ್ ಮಾಡ್ತಾನೆ. ಅದಕ್ಕೆ ಗೀತಾ, ಸರಿ, ನಿಮ್ಮ ಸ್ಟೋರಿಯನ್ನ ತೆಗೆದುಕೊಂಡು ತಕ್ಷಣ ನನ್ನ ಮನೆಗೆ ಬನ್ನಿ ಅಂತ ಅಡ್ರೆಸ್ ಕೊಡ್ತಾಳೆ. ಅದಕ್ಕೆ ರಾಜೇಶ್ ಹೇಳ್ತಾನೆ, ಮೇಡಮ್, ಈ ಕತೆ ತುಂಬಾನೇ ಕಾನ್ಫಿಡೆನ್ಶಿಯಲ್, ನಾನು ಅಲ್ಲಿಗೆ ಬಂದು ಕತೆ ಹೇಳೋದು ಸರಿ ಇರೋದಿಲ್ಲ, ಹಾಗಾಗಿ ನೀವೇ ನನ್ನ ಮನೆಗೆ ಬನ್ನಿ ಅಂತ ಅಡ್ರೆಸ್ ಕೊಡ್ತಾನೆ. ಈಗ ಗೀತಾ ಮಧ್ಯರಾತ್ರಿ, ಅದು ಕೂಡ ಯಾರು ಅಂತಾನೆ ಗೊತ್ತಿಲ್ದಿರೋ ವ್ಯಕ್ತಿಯ ಮನೆಗೆ ಹೇಗೆ ಹೋಗೋದು ಅಂತ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾಳೆ. ಅದನ್ನ ಅರ್ಥ ಮಾಡಿಕೊಂಡ ಆ ರಾಜೇಶ್ ಹೇಳೋದೇನಂದ್ರೆ, ಮೇಡಮ್, ಅಷ್ಟಕ್ಕೂ ನನ್ನ ಹೆಂಡತಿಯ ಆರೋಗ್ಯ ಕೂಡ ಸರಿ ಇಲ್ಲ, ನಿಮಗೆ ಕತೆ ಹೇಳೋದಕ್ಕೆ ಅಂತ ಅವಳನ್ನ ಮನೆಯಲ್ಲಿ ಒಬ್ಬಳನ್ನೇ ಬಿಟ್ಟು ಬರೋದಕ್ಕೂ ಸಾಧ್ಯ ಆಗೋದಿಲ್ಲ, ನಿಮಗೆ ನನ್ನ ಮೇಲೆ ಅನುಮಾನ ಇದ್ರೆ ಇಂಟರ್ನೆಟ್ ನಲ್ಲಿ ನನ್ನ ಬಗ್ಗೆ ಚೆಕ್ ಮಾಡಿ ನಂತರವೇ ನಮ್ಮ ಮನೆಗೆ ಬನ್ನಿ ಅಂತ ಹೇಳ್ತಾನೆ. ಈಗ ಗೀತಾ ರಾಜೇಶ್ ಬಗ್ಗೆ ಇಂಟರ್ನೆಟ್ ನಲ್ಲಿ ಚೆಕ್ ಮಾಡಿದ ನಂತರ ಅವನ ಮನೆಗೆ ಹೋಗೋದಕ್ಕೆ ಡಿಸೈಡ್ ಮಾಡ್ತಾಳೆ. ಗೀತಾ ತುಂಬಾ ಹೊತ್ತಿಂದ ಫೋನ್ ನಲ್ಲಿ ಮಾತನಾಡ್ತಿರೋದನ್ನ ಈಕೆ ಬಾಯ್ ಫ್ರೆಂಡ್ ಆಗಿರುವ ಪ್ರಕಾಶ್ ಅಬ್ಸರ್ವ್ ಮಾಡ್ತಾನೆ. ಇಷ್ಟೊತ್ತಲ್ಲಿ ಯಾರ ಜೊತೆ ಮಾತನಾಡ್ತಿದ್ದೆ ಅಂತ ವಿಚಾರಿಸಿದಾಗ, ಏನಿಲ್ಲ, ನನ್ನ ಆಫೀಸ್ ನ ಕೋವರ್ಕರ್ ಜೊತೆ ಮಾತನಾಡ್ತಿದ್ದೆ ಅಂತ ಮ್ಯಾನೇಜ್ ಮಾಡ್ತಾಳೆ. ಮತ್ತೊಂದು ಕಡೆ ಆ ರಾಜೇಶ್ ಬೇರೆ ಯಾರಿಗೋ ಕಾಲ್ ಮಾಡಿ, ಬರುವಾಗ ಕನ್ನಿಂಗ್ಹ್ಯಾಮ್ ರಸ್ತೆಯಲ್ಲಿ ಬರಬೇಡಿ, ಅಲ್ಲಿ ರಸ್ತೆಯ ರಿಪೇರಿ ಕೆಲಸ ನಡೀತಿದೆ, ಹಾಗಾಗಿ ಬೇರೆ ರಸ್ತೆಯಲ್ಲಿ ಬನ್ನಿ ಅಂತ ಹೇಳ್ತಿರ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಸ್ವಲ್ಪ ಸಮಯದ ನಂತರ ಗೀತಾ ರಾಜೇಶ್ ನ ಮನೆಗೆ ಹೋಗ್ತಾಳೆ. ರಾಜೇಶ್ ಆಕೆಯನ್ನ ವೆಲ್ಕಮ್ ಮಾಡಿ ಸೋಫಾದ ಮೇಲೆ ಕೂರಿಸಿ ಆಕೆ ಜರ್ನಲಿಸಂ ಬಗ್ಗೆ ತುಂಬಾನೇ ಹೊಗಳ್ತಾನೆ. ನಂತರ ರೂಮ್ಗೆ ಹೋಗಿ ತನ್ನ ಹೆಂಡತಿಯನ್ನ ನೋಡ್ಕೊಂಡು ವಾಪಸ್ ಬರ್ತಾನೆ. ಏನಿಲ್ಲ, ನನ್ನ ಹೆಂಡತಿ ಮೆಡಿಸಿನ್ ತಗೊಂಡಿರೋ ಕಾರಣ ಮಲಗದ್ಲಾ ಇಲ್ವಾ ಅಂತ ಚೆಕ್ ಮಾಡಿದೆ ಅಂತ ಹೇಳ್ತಾ ಗೀತಾಗೆ ಡ್ರಿಂಕ್ಸ್ ಅನ್ನ ರೆಡಿ ಮಾಡಿ ಕೊಡುತ್ತಾನೆ. ಗೀತಾ ಡ್ರಿಂಕ್ಸ್ ಮಾಡ್ತಾ ಹೇಳಿ, ನೀವು ಹೇಳಬೇಕು ಅಂದುಕೊಂಡಿರುವ ಮರ್ಡರ್ ಮಿಸ್ಟ್ರಿ ಆದ್ರೂ ಯಾವುದು ಅಂತ ವಿಚಾರಿಸ್ತಾಳೆ. ಆದ್ರೆ ರಾಜೇಶ್ ಟಾಪಿಕ್ ಅನ್ನ ಚೇಂಜ್ ಮಾಡಿ, ನೀವು ನಿಮ್ಮ ಫ್ಲಾಟ್ ಅನ್ನ ಸೇಲ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ರಿ ಅಂತ ಗೊತ್ತಾಯ್ತು, ನಿಮ್ಮ ಫ್ಲಾಟ್ ಸೇಲ್ ಆಯ್ತಾ ಅಂತ ವಿಚಾರಿಸ್ತಾನೆ. ಗೀತಾಗೆ ಶಾಕ್ ಆಗಿ, ನಾನು ನನ್ನ ಫ್ಲಾಟ್ ಅನ್ನ ಸೇಲ್ ಮಾಡ್ತಿರುವ ವಿಷಯ ನಿಮ್ಗೆ ಗೊತ್ತಾಯ್ತು ಅಂತ ವಿಚಾರಿಸ್ತಾಳೆ. ಅದಕ್ಕೆ ರಾಜೇಶ್ ಹೇಳ್ತಾನೆ, ಮೇಡಮ್, ನಾನು ಕೂಡ ಈ ಮನೆಯನ್ನ ಸೇಲ್ ಮಾಡ್ಬೇಕು ಅಂತ ಒಬ್ಬ ಬ್ರೋಕರ್ ನನ್ನ ಕಾಂಟ್ಯಾಕ್ಟ್ ಮಾಡಿದ್ದೆ, ಆ ಬ್ರೋಕರ್ ಮೂಲಕವೇ ನನಗೂ ಕೂಡ ಗೊತ್ತಾಗಿದ್ದು ನೀವು ಕೂಡ ನಿಮ್ಮ ಫ್ಲಾಟ್ ಅನ್ನ ಸೇಲ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೀರಾ ಅಂತ. ಮುಂದುವರೆದು, ಸರಿ ನೀವಿಲ್ಲಿಗೆ ಬಂದಿರುವ ವಿಷಯವನ್ನ ಹೇಳ್ತೀನಿ ಅಂತ ಸ್ಟಾರ್ಟ್ ಮಾಡ್ತಾನೆ. ಮೇಡಮ್, ಒಂದು ಕೊಲೆಯಾಗಿದ್ದು ಆ ಕೊಲೆಯಲ್ಲಿ ಒಬ್ಬ ಗವರ್ಮೆಂಟ್ ಆಫೀಸರ್ ಹಾಗೂ ಅವನ ಸೀಕ್ರೆಟ್ ಗರ್ಲ್ ಫ್ರೆಂಡ್ ಸಿಕ್ಕಿ ಹಾಕಿಕೊಳ್ತಾಳೆ ಅಂತ ಹೇಳ್ತಾನೆ. ಅದಕ್ಕೆ ಗೀತಾ, ಕೊಲೆನ? ಯಾರ ಕೊಲೆ, ಯಾವಾಗ ನಡೆದಿರೋದು ಅಂತ ಕೇಳ್ತಾಳೆ. ಅದಕ್ಕೆ ರಾಜೇಶ್ ವಿಚಿತ್ರವಾಗಿ ನಗುತ್ತಾ, ಮೇಡಮ್, ಇನ್ನು ಕೂಡ ಕೊಲೆಯಾಗಿಲ್ಲ, ಆದ್ರೆ ಸದ್ಯದಲ್ಲೇ ಆಗುತ್ತೆ ಅಂತ ಹೇಳ್ತಾನೆ. ಇವನ ವಿಚಿತ್ರವಾದ ಮಾತುಗಳನ್ನ ಕೇಳಿದ ಗೀತಾಗೆ ಏನು ಕೂಡ ಅರ್ಥ ಆಗೋದಿಲ್ಲ. ಮುಂದುವರೆದು, ಮೇಡಮ್, ಆ ರೂಮ್ ನಲ್ಲಿ ನನ್ನ ಹೆಂಡತಿ ಇಲ್ಲ ಅನ್ಕೊಳ್ಳಿ, ಹಾಗೂ ನಾನು ನಿಮ್ಮನ್ನ ಇಲ್ಲಿಗೆ ಬರುವ ಹಾಗೆ ಮಾಡಿರೋದು ಒಂದು ಟ್ರ್ಯಾಪ್ ಆಗಿದ್ರೆ ಏನ್ ಮಾಡ್ತೀರಾ ಅಂತ ಕೇಳ್ತಾನೆ. ಇವನ ಮಾತುಗಳನ್ನ ಕೇಳಿ ಗೀತಾಗೆ ಆಶ್ಚರ್ಯ ಆಗಿ, ನೀವ್ಯಾಕೆ ಆ ರೀತಿ ಮಾಡ್ತೀರಾ? ಅದಕ್ಕೆ ರಾಜೇಶ್ ಮತ್ತೆ ನಗುತ್ತಾ, ಯಾರಿಗೊತ್ತು, ನಿಮ್ಮನ್ನ ಇಲ್ಲಿಗೆ ಕೊಲೆ ಮಾಡೋದಕ್ಕೆ ಅಂತಾನೆ ಟ್ರ್ಯಾಪ್ ಮಾಡಿ ಕರೆಸಿರ್ಬಹುದಲ್ವಾ? ಈಗ ಆಲ್ರೆಡಿ ರಾಜೇಶ್ ಕೊಟ್ಟಿದ್ದ ಡ್ರಿಂಕ್ಸ್ ಅನ್ನ ಕುಡಿದಿದ್ದ ಗೀತಾಗೆ ಸ್ವಲ್ಪ ಭಯ ಆಗೋದಕ್ಕೆ ಶುರುವಾಗುತ್ತೆ. ಆದ್ರೂ ಕೂಡ ಗೀತಾ ತನ್ನ ಭಯವನ್ನ ತೋರಿಸಿಕೊಳ್ಳದೆ ನಗುತ್ತಲೇ, ನೀವ್ಯಾಕೆ ನನ್ನನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಡ್ತೀರಾ? ಅಷ್ಟಕ್ಕೂ ನೀವ್ಯಾರು ಅಂತಾನೆ ನನಗೆ ಗೊತ್ತಿಲ್ವಲ್ಲ ಅಂತ ಕೇಳ್ತಾಳೆ. ಅದಕ್ಕೆ, ಯಾರು ಗೊತ್ತು, ನೀವೊಬ್ರು ರಿಪೋರ್ಟರ್ ಆಗಿರೋ ಕಾರಣ ನೀವು ಕವರ್ ಮಾಡಿರುವ ಯಾವ್ದಾದ್ರೂ ಸ್ಟೋರಿಯಿಂದ ಯಾರಿಗಾದ್ರೂ ಪ್ರಾಬ್ಲಮ್ ಆಗಿರಬಹುದು, ಅವರೇ ನಿಮ್ಮನ್ನ ಕೊಲೆ ಮಾಡೋದಕ್ಕೆ ನನಗೆ ಕಾಂಟ್ರಾಕ್ಟ್ ಕೊಟ್ಟಿರಬಹುದು ಅಂತ ಮತ್ತೆ ವಿಚಿತ್ರವಾಗಿ ನಗ್ತಾನೆ. ಹೀಗೆ ಇವನ ವಿಚಿತ್ರವಾದ ಮಾತುಗಳನ್ನ ಕೇಳಿದ ಗೀತಾಗೆ ಮತ್ತಷ್ಟು ಅನ್ಕಂಫರ್ಟಬಲ್ ಫೀಲ್ ಆಗೋದಕ್ಕೆ ಶುರುವಾಗುತ್ತೆ. ಆಗ ತನ್ನ
ಹೆಂಡತಿಯ ರೂಮ್ ನಲ್ಲಿ ಏನೋ ಶಬ್ದ ಆಯ್ತು ಅಂತ ರಾಜೇಶ್ ಮತ್ತೆ ಆಕೆಯನ್ನ ಚೆಕ್ ಮಾಡೋದಕ್ಕೆ ಅಂತ ರೂಮ್ಗೆ ಹೋಗ್ತಾನೆ. ಮೊದಲೇ ಹೆದರಿಕೊಂಡಿದ್ದ ಗೀತಾ ಆತ ವಾಪಸ್ ಬರೋಷ್ಟರಲ್ಲಿ ಇಲ್ಲಿಂದ ಹೋದ್ರೆ ಸಾಕು ಅಂತ ಮೇನ್ ಡೋರ್ ಬಳಿ ಬಂದು ಡೋರ್ ಅನ್ನ ಓಪನ್ ಮಾಡ್ತಾಳೆ. ನೋಡಿದ್ರೆ ಅದೇ ಸಮಯಕ್ಕೆ ಸರಿಯಾಗಿ ಅಲ್ಲಿಗೆ ಇವಳ ಬಾಯ್ ಫ್ರೆಂಡ್ ಆಗಿರುವ ಪ್ರಕಾಶ್ ಬಂದಿರ್ತಾನೆ. ಆತ ಗೀತಾಳನ್ನ ನೋಡಿ ಶಾಕ್ ಆಗಿ ಗೀತಾ ಏನೋ ಅರ್ಜೆಂಟ್ ಕೆಲ್ಸ ಇದೆ ಅಂತ ಬಂದು ಇಲ್ಲೇನ್ ಮಾಡ್ತಿದ್ಯಾ ಅಂತ ಕೇಳ್ತಾನೆ. ಇನ್ನು ಕೂಡ ಸುಳ್ಳು ಹೇಳಿದ್ರೆ ತಪ್ಪಾಗುತ್ತೆ ಅಂತ ನಡೆದದ್ದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾಳೆ. ಆದ್ರೆ ಪ್ರಕಾಶ್ ಒಳಗಡೆ ಇಣುಕಿ ನೋಡಿದಾಗ ಗೀತಾ ಡ್ರಿಂಕ್ಸ್ ಮಾಡಿ ಇಟ್ಟಿರುವ ಗ್ಲಾಸ್ ಕಾಣಿಸುತ್ತೆ. ಪ್ರಕಾಶ್ ಆ ವ್ಯಕ್ತಿ ಯಾಕೋ ಸೈಕೋ ಅನಿಸ್ತಿದೆ, ನಾವಿಬ್ರು ತಕ್ಷಣ ಇಲ್ಲಿಂದ ಹೊರಟೋಗೋಣ ಅಂತ ಹೇಳ್ತಾಳೆ. ಆದ್ರೆ ಪ್ರಕಾಶ್ ಮಾತ್ರ ಗೀತಾಳ ಮೇಲೆ ಅನುಮಾನ ಪಡ್ತಾ ಇಷ್ಟೊತ್ತಲ್ಲಿ ಈ ವ್ಯಕ್ತಿ ಮನೆಗೆ ಬಂದಿದ್ಯಾ ಅಂದ್ರೆ ನಿನ್ನ ಹಾಗೂ ಅವನ ಮಧ್ಯ ಏನಾದ್ರೂ ಅಫೇರ್ ಇದೆಯಾ ಅಂತ ಕೇಳ್ತಾನೆ. ಪ್ರಕಾಶ್ನ ಮಾತುಗಳನ್ನ ಕೇಳಿ ಗೀತಾಗೆ ಶಾಕ್ ಆಗಿ ಪ್ರಕಾಶ್ ಏನ್ ಹೇಳ್ತಿದ್ಯಾ, ನಾನ್ ಯಾಕೆ ಆ ವ್ಯಕ್ತಿಯ ಜೊತೆ ಅಫೇರ್ ನಲ್ಲಿ ಇರ್ತೀನಿ, ನಾನು ಅಫೇರ್ ನಲ್ಲಿರೋದು ಕೇವಲ ನಿನ್ನ ಜೊತೆ ಮಾತ್ರನೇ ಅಂತ ಹೇಳ್ತಾಳೆ. ಅಷ್ಟರಲ್ಲೇ ತನ್ನ ಹೆಂಡತಿಯ ರೂಮ್ಗೆ ಹೋಗಿದ್ದ ರಾಜೇಶ್ ಹೊರಗಡೆ ಬರ್ತಾನೆ. ತಕ್ಷಣ ಪ್ರಕಾಶ್ ಅಲ್ಲಿದ್ದ ಚಾಕುವನ್ನ ಕೈಗೆ ಎತ್ತಿಕೊಳ್ತಾನೆ. ಸ್ನೇಹಿತರೆ, ಈಗ ಗೊತ್ತಾಗೋದೇನಂದ್ರೆ ಈ ರಾಜೇಶ್ ಪ್ರಕಾಶ್ಗೆ ಕಾಲ್ ಮಾಡಿ ನಿಮ್ಮ ಬಳಿ ಒಂದು ಇಂಪಾರ್ಟೆಂಟ್ ವಿಷಯವನ್ನ ಮಾತನಾಡಬೇಕು ಅಂತ ಮನೆಗೆ ಕರೆಸಿರ್ತಾನೆ. ಈಗ ಗಡಿಬಿಡಿಯಲ್ಲಿ ಸರ್, ನನ್ನ ಹೆಂಡತಿಯ ಮೆಡಿಸಿನ್ ಖಾಲಿಯಾಗಿದೆ, ನಾನು ತಕ್ಷಣ ಹೋಗಿ ಮೆಡಿಸಿನ್ ಅನ್ನ ತರಬೇಕು, ನೀವಿಬ್ಬರು ಅಲ್ಲಿವರೆಗೂ ವೇಟ್ ಮಾಡ್ತೀರಿ, ನಾನು ಬಂದು ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೊರಗಡೆ ಹೋಗ್ತಾನೆ. ಸ್ನೇಹಿತರೆ, ಈಗ ಪ್ರಕಾಶ್ ಹಾಗೂ ಗೀತಾ ಮಾತನಾಡಿಕೊಳ್ತಿರುವಾಗ ನಮಗೆ ಒಂದು ವಿಷಯ ಗೊತ್ತಾಗುತ್ತೆ. ಅದೇನಂದ್ರೆ ಈ ಪ್ರಕಾಶ್ಗೆ ಈಗಾಗಲೇ ಮದುವೆ ಆಗಿದ್ದು ತನ್ನ ಹೆಂಡತಿಗೆ ಡಿವೋರ್ಸ್ ಕೊಡೋದಕ್ಕೆ ಅಂತ ಡಿವೋರ್ಸ್ಗೆ ಅಪ್ಲೈ ಮಾಡಿ ಈ ಗೀತಾಳ ಜೊತೆ ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ವಾಸ ಮಾಡ್ತಿರ್ತಾನೆ. ಈಗ ಇಬ್ಬರಿಗೂ ಅಷ್ಟಕ್ಕೂ ಈ ರಾಜೇಶ್ ಯಾರು, ಈತ ಯಾಕೆ ನಮ್ಮಿಬ್ಬರನ್ನ ಇಲ್ಲಿಗೆ ಕರೆಸ್ತಾ ಅಂತ ತುಂಬಾನೇ ತಲೆ ಕೆಡುತ್ತೆ. ಅಷ್ಟಕ್ಕೂ ಆ ರಾಜೇಶ್ ನ ಹೆಂಡತಿಯಾದ್ರು ಯಾರು ಅಂತ ಚೆಕ್ ಮಾಡೋದಕ್ಕೆ ತಕ್ಷಣ ಆ ರೂಮ್ಗೆ ಹೋಗಿ ನೋಡಿದ್ರೆ ಶಾಕಿಂಗ್ಲಿ ಅಲ್ಯಾರು ಕೂಡ ಇರೋದೇ ಇಲ್ಲ. ಆ ರೂಮ್ ನಲ್ಲಿ ಯಾರು ಕೂಡ ಇಲ್ಲ ಅಂತ ಗೊತ್ತಾಗ್ತಿದ್ದ ಹಾಗೆ ಗೀತಾಗೆ ಮತ್ತಷ್ಟು ಭಯ ಆಗೋದಕ್ಕೆ ಶುರುವಾಗುತ್ತೆ. ಈಗ ಆತ ಪಕ್ಕ ಏನೋ ಪ್ಲಾನ್ ಮಾಡಿದ್ದಾನೆ ಅಂತ ಪ್ರಕಾಶ್ ತಕ್ಷಣ ತನ್ನ ಟೀಮ್ಗೆ ಕಾಲ್ ಮಾಡಿ ಈ ಜಾಗಕ್ಕೆ ಬರೋದಕ್ಕೆ ಹೇಳ್ತಾನೆ. ಅಷ್ಟರಲ್ಲೇ ಮೆಡಿಸಿನ್ ತರ್ತೀನಿ ಅಂತ ಹೊರಗಡೆ ಹೋಗಿದ್ದ ರಾಜೇಶ್ ವಾಪಸ್ ಬರ್ತಾನೆ. ರಾಜೇಶ್ ಅಷ್ಟಕ್ಕೂ ಯಾರ್ ನೀನು, ನಮ್ಮಿಬ್ಬರನ್ನ ಯಾಕೆ ಇಲ್ಲಿಗೆ ಕರೆಸಿದ್ಯಾ, ರೂಮ್ ನಲ್ಲಿ ನಿನ್ನ ಹೆಂಡತಿ ಇದ್ದಾಳೆ ಅಂತ ಯಾಕೆ ಸುಳ್ಳನ್ನ ಹೇಳ್ದೆ ಅಂತ ಕೇಳ್ತಾಳೆ. ಈಗ ರಾಜೇಶ್ ನಗುತ್ತಾ 2003ನೇ ಇಸವಿಯಲ್ಲಿ ನಡೆದಿದ್ದ ಒಂದು ಫ್ಲಾಶ್ ಬ್ಯಾಕ್ ಹೇಳೋದಕ್ಕೆ ಶುರು ಮಾಡ್ತಾನೆ. ಸ್ನೇಹಿತರೆ, 19 ಸೆಪ್ಟೆಂಬರ್ 2003ರಲ್ಲಿ ಒಬ್ಬಳು ಮಹಿಳೆಯ ಕೊಲೆಯಾಗಿರುತ್ತೆ. ಪಕ್ಕದ ಮನೆಯ ಮಹಿಳೆಗೆ ಆ ಮನೆಯಲ್ಲಿ ಒಂದು ಕೊಲೆಯಾಗಿದೆ ಅಂತ ಗೊತ್ತಾಗ್ತಿದ್ದ ಹಾಗೆ ತಕ್ಷಣ ಪೊಲೀಸರಿಗೆ ಕಾಲ್ ಮಾಡಿರ್ತಾಳೆ. ಆಗ ಏರಿಯಾದಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಿದ್ದ ಪ್ರಕಾಶ್ ತಕ್ಷಣ ಸ್ಪಾಟ್ಗೆ ಹೋಗಿರ್ತಾನೆ. ಇದಾಗಿ ಮರುದಿನ ಬೆಳಿಗ್ಗೆ ನೋಡಿದ್ರೆ ಪ್ರಕಾಶ್ ಹಾಗೂ ಅವನ ಟೀಮ್ ಕೊಲೆಯಾಗಿರುವ ಆ ಮಹಿಳೆಯ ಗಂಡ ಅಂದ್ರೆ ಶ್ರೀನಿವಾಸ್ನನ್ನ ಅರೆಸ್ಟ್ ಮಾಡಿರ್ತಾರೆ. ಸ್ನೇಹಿತರೆ, ಪೊಲೀಸರು ಅರೆಸ್ಟ್ ಮಾಡಿದ್ದ ಆ ಶ್ರೀನಿವಾಸ್ ಬೇರೆ ಯಾರು ಅಲ್ಲ, ಅದು ಈ ರಾಜೇಶ್. ಈತ ತಾನು ಅರೆಸ್ಟ್ ಮಾಡಿದ್ದ ಶ್ರೀನಿವಾಸ್ ಅಂತ ಗೊತ್ತಾಗ್ತಿದ್ದ ಹಾಗೆ ಪ್ರಕಾಶ್ಗೆ ಸ್ವಲ್ಪ ಟೆನ್ಷನ್ ಆಗುತ್ತೆ. ಹಾಗೂ ಈತ ತನ್ನ ಹೆಂಡತಿಯನ್ನ ಕೊಲೆ ಮಾಡಿದ್ದಾನೆ ಅಂತ ಈ ಹಿಂದೆ ಈ ಗೀತಾನೆ ನ್ಯೂಸ್ ಅನ್ನ ಪಬ್ಲಿಷ್ ಮಾಡಿರ್ತಾಳೆ. ಈಗ ಶ್ರೀನಿವಾಸ್ನ ಗೊತ್ತಾ, ಪ್ರಕಾಶ್ ನೀನೊಬ್ಬ ನಿರಪರಾಧಿಯನ್ನ ಅರೆಸ್ಟ್ ಮಾಡಿ ಶಿಕ್ಷೆ ಆಗುವ ಹಾಗೆ ಮಾಡಿದೆ ಅಂತ ಗಿಲ್ಟ್ ಫೇಲ್ ಕಾಡ್ತಿಲ್ವಾ. ಅದಕ್ಕೆ ಪ್ರಕಾಶ್ ಹೇಳ್ತಾನೆ, ನಾನು ನಿಜವಾದ ಕೊಲೆಗಾರನನ್ನೇ ಅರೆಸ್ಟ್ ಮಾಡಿದ್ದು, ಯಾಕಂದ್ರೆ ಆವತ್ತು ಇನ್ವೆಸ್ಟಿಗೇಷನ್ ಅಲ್ಲಿ ಎಲ್ಲ ಸಾಕ್ಷಿಗಳು ಕೂಡ ನಿನ್ನ ವಿರುದ್ಧವೇ ಸಿಕ್ಕಿದ್ವು. ಸುತ್ತಮುತ್ತ ವಿಚಾರಿಸಿದಾಗ ನಿನ್ನ ಹೆಂಡತಿಗೆ ಮೆಂಟಲಿ ಪ್ರಾಬ್ಲಮ್ ಇದ್ದು ಆಗಾಗ ತುಂಬಾನೇ ವೈಲೆಂಟ್ ಆಗ್ತಿದ್ಲು ಅಂತ ಗೊತ್ತಾಯ್ತು. ಸೊ ನಿಮ್ಮಿಬ್ಬರ ಮಧ್ಯ ಜಗಳ ಜೋರಾಗಿ ನೀನೆ ನಿನ್ನ ಹೆಂಡತಿಯನ್ನ ಕೊಲೆ ಮಾಡಿದ್ಯಾ ಅಂತ ಸಾಕ್ಷಿಗಳು ಕೂಡ ಸಿಕ್ಕಿದ್ವು. ಮುಂದುವರೆದು ಆ ದಿನ ರಾತ್ರಿ ನೀನು ನಿನ್ನ ಹೆಂಡತಿಯನ್ನ ಕೊಲೆ ಮಾಡೋದಕ್ಕೂ ಮುಂಚೆ ಒಬ್ಬ ಲಾಯರ್ ನನ್ನ ಮೀಟ್ ಮಾಡೋದಕ್ಕೆ ಅಂತ ಹೋಗಿದ್ದೆ, ಯಾಕಂದ್ರೆ ನಿನ್ನ ಹೆಂಡತಿಗೆ ಮೆಂಟಲಿ ಪ್ರಾಬ್ಲಮ್ ಇದ್ದ ಕಾರಣ ಆಕೆಗೆ ಡಿವೋರ್ಸ್ ಕೊಡ್ಬೇಕು ಅಂತ ಪ್ರಯತ್ನ ಪಡ್ತಿದ್ದೆ. ಈ ವಿಷಯ ನಿನ್ನ ಮನೆಗೆ ಹೋಗ್ತಿದ್ದ ಹಾಗೆ ನಿನ್ನ ಹೆಂಡತಿಗೆ ಗೊತ್ತಾಗಿ ಇಬ್ಬರ ಮಧ್ಯ ಜಗಳ ಜೋರಾಯ್ತು. ಆಗ ಕೋಪದಲ್ಲಿ ನೀನೇ ಅಲ್ವಾ ನಿನ್ನ ಹೆಂಡತಿಯನ್ನ ಕೊಲೆ ಮಾಡಿದ್ದು ಅಂತ ಕೇಳ್ತಾನೆ. ಈಗ ಶ್ರೀನಿವಾಸ್ ಮತ್ತೆ ನಗುತ್ತಾ ನಿಜವಾಗಿಯೂ ಆ ದಿನ ನಡೆದದ್ದೇನೋ ಅಂತ ಮತ್ತೊಂದು ಫ್ಲಾಶ್ ಬ್ಯಾಕ್ ಅನ್ನ ಹೇಳ್ತಾನೆ. ಅಷ್ಟಕ್ಕೂ ಆ ದಿನ ರಾತ್ರಿ ನನ್ನ ಹೆಂಡತಿಗೆ ತುಂಬಾನೇ ಇಷ್ಟ ಅಂತ ವೆಜಿಟೇಬಲ್ ಸಾಂಬಾರನ್ನ ರೆಡಿ ಮಾಡ್ತಿದ್ದೆ. ಆಗ ನನ್ನ ಹೆಂಡತಿಗಿದ್ದ ಮೆಂಟಲ್ ಪ್ರಾಬ್ಲಮ್ ನಿಂದಾಗಿ ಆಕೆ ಇದ್ದಕ್ಕಿದ್ದ ಹಾಗೆ ವೈಲೆಂಟ್ ಆಗಿ ನನ್ನ ಜೊತೆ ಜಗಳ ಮಾಡೋದಕ್ಕೆ ಶುರು ಮಾಡಿದ್ಲು. ನನ್ಗೂ ಕೂಡ ಆ ಸಮಯದಲ್ಲಿ ಎಲ್ಲ ಸಾಕಾಗಿ ತಕ್ಷಣ ಲಾಯರ್ ನ ಮನೆಗೆ ಹೋಗಿ ಡಿವೋರ್ಸ್ ನ ಪ್ರೋಸೆಸ್ ಅನ್ನ ಸ್ಟಾರ್ಟ್ ಮಾಡಿ ಅಂತ ಹೇಳಿ ಮನೆಗೆ ವಾಪಸ್ ಬಂದೆ. ನಾನು ಮನೆಗೆ ವಾಪಸ್ ಹೋದಾಗ ನನ್ನ ಗಂಡ ನನಗೆ ಡಿವೋರ್ಸ್ ಕೊಡ್ತಿದ್ದಾನೆ ಅಂತ ನನ್ನ ಹೆಂಡತಿ ಮತ್ತಷ್ಟು ವೈಲೆಂಟ್ ಆದ್ಲು. ಆಕೆ ಕೋಪದಲ್ಲಿ ತನ್ನನ್ನ ತಾನು ಕಂಟ್ರೋಲ್ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗದೆ ನನಗೆ ಹೊಡೆಯೋದಕ್ಕೆ ಅಂತ ಕೈಯನ್ನ ಕೂಡ ಎತ್ತಿದ್ಲು. ನನ್ನ ಹೆಂಡತಿಯ ವಿಚಿತ್ರವಾದ ಬಿಹೇವಿಯರ್ ನೋಡಿ ನನಗೆ ತುಂಬಾನೇ ಬೇಜಾರಾಗಿ ತಕ್ಷಣ ಬಾರ್ಗೆ ಡ್ರಿಂಕ್ಸ್ ಮಾಡೋದಕ್ಕೆ ಅಂತ ಹೊರಟು ಹೋದೆ. ಆ ದಿನ ರಾತ್ರಿ ಎಲ್ಲ ನಾನು ಬಾರ್ ನಲ್ಲೇ ಡ್ರಿಂಕ್ಸ್ ಮಾಡ್ತಾ ಸ್ಟೇ ಮಾಡಿದೆ. ಆದ್ರೆ ಮರುದಿನ ಬೆಳಿಗ್ಗೆ ನೋಡಿದ್ರೆ ನಾನೇ ನನ್ನ ಹೆಂಡತಿಯನ್ನ ಕೊಲೆ ಮಾಡಿದ್ದೀನಿ ಅಂತ ನೀವು ಅರೆಸ್ಟ್ ಮಾಡಿದ್ರಿ. ಹಾಗೂ ಅದು ನಿಜನ ಸುಳ್ಳ ಅಂತ ಕೂಡ ವೆರಿಫೈ ಮಾಡದೆ ನೀವು ಆ ಸುದ್ದಿಯನ್ನ
ಪಬ್ಲಿಷ್ ಮಾಡಿದ್ರಿ ಅಂತ ಗೀತಾಗೆ ಹೇಳ್ತಾನೆ. ಸ್ನೇಹಿತರೆ, ಆ ದಿನ ರಾತ್ರಿ ಅಷ್ಟಕ್ಕೂ ಏನಾಗಿರುತ್ತೆ ಅಂದ್ರೆ ಈ ಶ್ರೀನಿವಾಸ್ ಬಾರ್ಗೆ ಹೋದ ನಂತರ ಇವನ ಹೆಂಡತಿಗೆ ಮತ್ತಷ್ಟು ಮೆಂಟಲಿ ಪ್ರಾಬ್ಲಮ್ ಆಗಿರುತ್ತೆ. ಈತ ಜಗಳ ಶುರುವಾಗೋದಕ್ಕೂ ಮುಂಚೆ ವೆಜಿಟೇಬಲ್ ಸಾಂಬಾರನ್ನ ಮಾಡೋದಕ್ಕೆ ಅಂತ ತರಕಾರಿಗಳನ್ನ ಕಟ್ ಮಾಡೋದಕ್ಕೆ ಅಂತ ಚಾಕುವನ್ನ ಡೈನಿಂಗ್ ಟೇಬಲ್ ನ ಮೇಲೆ ಇಟ್ಟಿರ್ತಾನೆ. ಜಗಳಾದ ಬೇಜಾರಲ್ಲಿ ಇವನ ಹೆಂಡತಿ ಅದೇ ಚಾಕುವಿನಿಂದ ತನ್ನ ಹೊಟ್ಟೆಗೆ ಚುಚ್ಚಿಕೊಂಡು ಸತ್ತೋಗಿರ್ತಾಳೆ. ಪೊಲೀಸರು ಸುತ್ತಮುತ್ತಲಿನ ಮನೆಗಳಲ್ಲಿ ಎನ್ಕ್ವೈರಿ ಮಾಡಿ ನಂತರ ಕ್ರೈಮ್ ಸ್ಪಾಟ್ ಅನ್ನ ಚೆಕ್ ಮಾಡಿದಾಗ ಚಾಕುವಿನ ಮೇಲೆ ಈ ಶ್ರೀನಿವಾಸ್ನ ಫಿಂಗರ್ ಪ್ರಿಂಟ್ ಗಳು ಸಿಕ್ಕಿರುತ್ತವೆ. ಹಾಗಾದ್ರೆ ಇವನೇ ತನ್ನ ಹೆಂಡತಿಯನ್ನ ಕೊಲೆ ಮಾಡಿದ್ದಾನೆ ಅಂತ ಪ್ರಕಾಶ್ ಹಾಗೂ ಅವನ ಟೀಮ್ ಇವನನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿರ್ತಾರೆ. ಪ್ರಕಾಶ್ ತನ್ನನ್ನ ಅರೆಸ್ಟ್ ಮಾಡಿದಾಗ, ಸರ್, ನಾನು ಸಾಂಬಾರನ್ನ ಮಾಡೋದಕ್ಕೆ ಅಂತ ತರಕಾರಿಗಳನ್ನ ಕಟ್ ಮಾಡ್ತಿದ್ದಾಗ ನನ್ನ ಫಿಂಗರ್ ಪ್ರಿಂಟ್ ಗಳು ಆ ಚಾಕುವಿನ ಮೇಲೆ ಮೂಡಿವೆಷ್ಟೇ ಅಂತ ಶ್ರೀನಿವಾಸ್ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಟ್ಟಿರ್ತಾನೆ. ಆದ್ರೆ ಪ್ರಕಾಶ್ ಮಾತ್ರ ಅದೊಂದೇ ಸಾಕ್ಷಿ ಸಾಕು ಅಂತ ಶ್ರೀನಿವಾಸ್ನನ್ನ ಜೈಲಿಗೆ ಕಳುಹಿಸಿ ಬಿಟ್ಟಿರ್ತಾನೆ. ಸ್ನೇಹಿತರೆ, ಅಸಲಿಗೆ ತುಂಬಾನೇ ಆರೋಗ್ಯಂಟ್ ಆಫೀಸರ್ ಆಗಿದ್ದ ಪ್ರಕಾಶ್ ಸರಿಯಾಗಿ ಇನ್ವೆಸ್ಟಿಗೇಷನ್ ಮಾಡದೆ ಇಷ್ಟೆಲ್ಲ ತೊಂದರೆ ಮಾಡಿರ್ತಾನೆ. ಹಾಗೂ ತಾನು ಒಂದೇ ದಿನದಲ್ಲಿ ಕೊಲೆಗಾರನನ್ನ ಕಂಡುಹಿಡಿದೆ ಅಂತ ಪಬ್ಲಿಸಿಟಿ ಮಾಡಿಸೋದಕ್ಕೆ ಗೀತಾಗೆ ಹೇಳಿ ಒಂದು ಸುಳ್ಳು ಆರ್ಟಿಕಲ್ ಅನ್ನ ಕೂಡ ಪಬ್ಲಿಷ್ ಮಾಡಿಸಿರ್ತಾನೆ. ಹೀಗೆ ತನ್ನ ಹೆಂಡತಿಯ ಕೇಸ್ ನಲ್ಲಿ ಅರೆಸ್ಟ್ ಆಗಿದ್ದ ಶ್ರೀನಿವಾಸ್ ಸುಮಾರು 15 ವರ್ಷ ಜೈಲಿನಲ್ಲಿ ಶಿಕ್ಷೆಯನ್ನ ಅನುಭವಿಸಿ ನಂತರ ರಿಲೀಸ್ ಆಗಿರ್ತಾನೆ. ಈತ ಜೈಲಿನಿಂದ ಬಂದ ನಂತರ ಕೂಡ ಸುತ್ತಮುತ್ತಲಿನ ಮನೆಯವರು ಇವನನ್ನ ಕೊಲೆಗಾರ ಅಂತಾನೆ ಕರೀತಿರ್ತಾರೆ. ಸೊ ಅದರಿಂದ ತುಂಬಾನೇ ಬೇಜಾರಾಗಿ ಶ್ರೀನಿವಾಸ್ ಆ ಊರನ್ನ ಬಿಟ್ಟು ಇಲ್ಲಿಗೆ ಬಂದು ರಾಜೇಶ್ ಅಂತ ತನ್ನ ಹೆಸರನ್ನ ಬದಲಾಯಿಸಿಕೊಂಡಿರ್ತಾನೆ. ಹಾಗೂ ಕೆಲವು ದಿನಗಳ ಹಿಂದೆ ಒಂದು ರೆಸ್ಟೋರೆಂಟ್ ನಲ್ಲಿ ಇವರಿಬ್ಬರನ್ನ ನೋಡಿದಾಗ ಶ್ರೀನಿವಾಸ್ಗೆ ಹಳೆಯದೆಲ್ಲ ನೆನಪಾಗಿ ಇವರ ಮೇಲೆ ಸೇಡನ್ನ ತೀರಿಸಿಕೊಳ್ಬೇಕು ಅಂತ ಡಿಸೈಡ್ ಮಾಡಿರ್ತಾನೆ. ಹಾಗೆ ಇವರಿಬ್ಬರನ್ನ ಫಾಲೋ ಮಾಡೋದಕ್ಕೆ ಶುರು ಮಾಡಿದಾಗ್ಲೇ ಇವರ ಬಗ್ಗೆ ಎಲ್ಲ ಸೀಕ್ರೆಟ್ ಗಳು ಗೊತ್ತಾಗಿರುತ್ತವೆ. ಈಗ ಶ್ರೀನಿವಾಸ್ ಮುಂದುವರೆದು, ಪ್ರಕಾಶ್, ನಿನ್ನ ಹೆಂಡತಿಯನ್ನ ಈಗಾಗಲೇ ಕೊಲೆ ಮಾಡಿದ್ದೀನಿ ಅಂತ ನಗ್ತಾನೆ. ಪ್ರಕಾಶ್ಗೆ ಶಾಕ್ ಆಗಿ, ನೀನು ಇಲ್ಲೇ ಇರುವಾಗ ನನ್ನ ಹೆಂಡತಿಯ ಕೊಲೆಯಾಗೋದಕ್ಕೆ ಹೇಗೆ ಸಾಧ್ಯ ಅಂತ ಕೇಳ್ತಾನೆ. ಸ್ವಲ್ಪ ಸಮಯದ ಮುಂಚೆ ನನ್ನ ಹೆಂಡತಿಗೆ ಮೆಡಿಸಿನ್ ತರಬೇಕು ಅಂತ ಸುಳ್ಳು ಹೇಳಿ ಹೊರಗಡೆ ಹೋಗಿದ್ದೆ ಅಲ್ವಾ? ಅದಕ್ಕೂ ಮುಂಚೆ ನೀನು ನನ್ನ ಮನೆಗೆ ಬಂದಾಗ ನನ್ನನ್ನ ಹೆದರಿಸೋದಕ್ಕೆ ಅಂತ ಒಂದು ಚಾಕುವನ್ನ ಕೈಯಲ್ಲಿ ಹಿಡಿದುಕೊಂಡಿದ್ದೆ ಅಲ್ವಾ? ಅದೇ ಚಾಕುವನ್ನ ತೆಗೆದುಕೊಂಡು ಹೋಗಿ ನಿನ್ನ ಹೆಂಡತಿಗೆ ಚುಚ್ಚಿ ಸಾಯಿಸಿದ್ದೀನಿ. ಈಗ ನಿನ್ನ ಹೆಂಡತಿಯನ್ನ ಕೊಲೆ ಮಾಡಿರುವ ಆ ಚಾಕುವಿನ ಮೇಲೆ ನಿನ್ನ ಫಿಂಗರ್ ಪ್ರಿಂಟ್ಸ್ ಗಳೇ ಮೂಡಿವೆ. ನೀನು ನನ್ನನ್ನ ಹೇಗೆ ಫ್ರೇಮ್ ಮಾಡಿ ಜೈಲಿಗೆ ಕಳಿಸಿದ್ದೋ ಅದೇ ರೀತಿ ನೀನು ಕೂಡ ಜೈಲಿಗೆ ಹೋಗ್ತೀಯಾ ಅಂತ ನಗ್ತಾನೆ. ಇವನ ಮಾತುಗಳನ್ನ ಕೇಳಿ ಟೆನ್ಷನ್ ಆದ ಪ್ರಕಾಶ್ ತಕ್ಷಣ ತನ್ನ ಹೆಂಡತಿಯ ಮೊಬೈಲ್ಗೆ ಕಾಲ್ ಮಾಡ್ತಾನೆ. ಆದ್ರೆ ಪದೇ ಪದೇ ಕಾಲ್ ಮಾಡಿದ್ರು ಕೂಡ ತನ್ನ ಹೆಂಡತಿ ಫೋನ್ ಅನ್ನ ಪಿಕ್ ಮಾಡದೇ ಇರೋದನ್ನ ನೋಡಿ ಪ್ರಕಾಶ್ಗೆ ಮತ್ತಷ್ಟು ಟೆನ್ಷನ್ ಆಗುತ್ತೆ. ಈತ ನಿಜವಾಗಿಯೂ ತನ್ನ ಹೆಂಡತಿಯನ್ನ ಕೊಲೆ ಮಾಡಿದ್ದಾನೆ ಅಂತ ಪ್ರಕಾಶ್ ಅದೇ ಕೋಪದಲ್ಲಿ ಇವನ ಎದೆಗೆ ಶೂಟ್ ಮಾಡಿ ಬಿಡ್ತಾನೆ. ಹೀಗೆ ಈತ ಶೂಟ್ ಮಾಡಿದ ನೆಕ್ಸ್ಟ್ ಸೆಕೆಂಡ್ ಪ್ರಕಾಶ್ನ ಮೊಬೈಲ್ಗೆ ಅವನ ಹೆಂಡತಿಯ ಕಾಲ್ ಬರುತ್ತೆ. ಸ್ನೇಹಿತರೆ, ಪ್ರಕಾಶ್ನ ಹೆಂಡತಿ ವಾಶ್ರೂಮ್ಗೆ ಹೋಗಿ ಹೊರಗಡೆ ಬರೋಷ್ಟರಲ್ಲಿ ಪ್ರಕಾಶ್ ಅಷ್ಟೊಂದು ಸಾರಿ ಕಾಲ್ ಮಾಡಿರ್ತಾನೆ. ಈ ಕಡೆ ಗೀತಾ ಶ್ರೀನಿವಾಸ್ಗೆ ಇದನ್ನೆಲ್ಲ ಯಾಕೆ ಮಾಡಿದ್ರಿ ಅಂತ ಕೇಳ್ತಾಳೆ. ಅದಕ್ಕೆ ಶ್ರೀನಿವಾಸ್ ನಗುತ್ತಾ, ನೀನು ಇಲ್ಲಿಗೆ ಬಂದಾಗ್ಲೇ ಹೇಳಲಿಲ್ವಾ, ಸದ್ಯದಲ್ಲೇ ಒಂದು ಕೊಲೆ ನಡೆಯುತ್ತೆ, ಅದರಲ್ಲಿ ಒಬ್ಬ ಗವರ್ಮೆಂಟ್ ಆಫೀಸರ್ ಹಾಗೂ ಅವನ ಗರ್ಲ್ ಫ್ರೆಂಡ್ ಸಿಕ್ಕಿ ಹಾಕಿಕೊಳ್ತಾಳೆ ಅಂತ. ಸ್ನೇಹಿತರೆ, ಸ್ವಲ್ಪ ಸಮಯದ ಮುಂಚೆ ಪ್ರಕಾಶ್ ಸ್ವತಃ ಪೊಲೀಸರಿಗೆ ಕಾಲ್ ಮಾಡಿ ಅಲ್ಲಿಗೆ ಬನ್ನಿ ಅಂತ ಕರೆದಿರ್ತಾನೆ. ಸ್ಪಾಟ್ಗೆ ಬಂದು ನೋಡಿದಾಗ ಪ್ರಕಾಶ್ ಶ್ರೀನಿವಾಸ್ನನ್ನ ಕೊಲೆ ಮಾಡಿದ್ದಾನೆ ಅಂತ ಪೊಲೀಸರಿಗೆ ಗೊತ್ತಾಗುತ್ತೆ. ಈ ಕೇಸ್ನಲ್ಲಿ ಪ್ರಕಾಶ್ನನ್ನ ಹಾಗೂ ಗೀತಾಳನ್ನ ಪೊಲೀಸರು ಅರೆಸ್ಟ್ ಮಾಡ್ತಾರೆ ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ.